ಇಂದಿನ ಸಂಚಿಕೆಯಲ್ಲಿ ಆನಿಯನ್ ಟೊಮ್ಯಾಟೊ ಪರಾಠ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸುಲಭ ಸ್ನೇಹಿತರೆ, ಬಟ್ ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಯಾಕೆ ತಡ, ಬನ್ನಿ ಯಾವ ರೀತಿ ಮಾಡೋದು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಅದಕ್ಕೆ ಮೊದಲು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ, ಮೊದಲು ಇಲ್ಲಿ ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಇದನ್ನು ಹಾಗೆ ಡ್ರೈ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಯಾವುದೇ ಪರಾಟ ಆಗಲಿ ಚಪಾತಿ ಆಗಲಿ ಮಾಡಬೇಕಾದ್ರೆ ನಾವು ಕಲಿಸುವಂತಹ ಹಿಟ್ಟು ಏನಿದೆ ಚೆನ್ನಾಗಿ ನಾದಿ ಕಲಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಚಪಾತಿ ಉಬ್ಬೋದಿಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಎಷ್ಟು ಚೆನ್ನಾಗಿ ನಾದಿ ಮಿದ್ದಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನಾವು ಮಾಡುವಂತಹ ಈ ಪರಾಟ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ನಾದಿಸ್ತೀವೋ ಅಷ್ಟು ಮೃದುವಾಗಿ ಚೆನ್ನಾಗಿ ಉಬ್ಬುತ್ತೆ. ಈಗ ನೋಡಿ, ಚಪಾತಿ ಹಿಟ್ಟನ್ನು ಚೆನ್ನಾಗಿ ನಾದಿಸಿ ಈ ರೀತಿ ಇಟ್ಕೊಂಡಿದ್ದೀನಿ. ತುಂಬ ಗಟ್ಟಿಗೂ ಬೇಡ, ತುಂಬ ತೆಳುಗೂ ಬೇಡ, ಆಯಿತಾ. ಈಗ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿ ಎತ್ತಿಟ್ಬಿಡೋಣ. ನಂತರ ಒಂದು ಬಾಣಲಿಯನ್ನು ತೆಗೆದುಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕಾಯ್ತಿದ್ದಾಗೇ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, ಆ ನಂತರ ಸ್ವಲ್ಪ ಒಂದಿಷ್ಟು ನಾನಿಲ್ಲಿ ಅಜ್ವೈನನ್ನು ತೆಗೆದುಕೊಂಡಿದ್ದೀನಿ. ಸೊ ಈ ಅಜ್ವೈನ್ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗತ್ತೆ ಅಂಥೇಳಿ ಒಂದು 15 ಇಲುಕು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಕುಟ್ಟಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಆಯಿತಾ. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ಈಗ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಸುಮಾರು 3 ಈರುಳ್ಳಿಯನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಸಣ್ಣದಾಗಿ ಕಟ್ ಮಾಡಬೇಕು, ತುಂಬ ಸಣ್ಣದಾಗಿ, ಆವಾಗ ಬಾಯಿಗೆ ಸಿಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ 3 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಒಂದು 40 ಭಾಗದಷ್ಟು ಬೆಂದ ನಂತರ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೊಮೆಟೊನ ಬಳಸಿದ್ದೀನಿ ಇಲ್ಲಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಶ್ರಿಂಕ್ ಆಗುತ್ತೆ ಮತ್ತು ನೀರಿನಂಶ ಬೇಗ ಬಿಡತ್ತೆ ಅಂತ ಹೇಳಿ. ಸೊ ಈಗ ಸುಮಾರು ಹೈ ಫ್ಲೇಮ್ನಲ್ಲಿ ಈ ನೀರು ಸುಂಡೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇರಿ. ಸೊ ಈಗ ಸುಮಾರು 1 ಟೀ ಸ್ಪೂನ್ನಷ್ಟು ಗರಂ ಮಸಾಲ, ಅಚ್ಕಾರದ ಪುಡಿ 2 ಸ್ಪೂನ್ನಷ್ಟು, ಆನಂತರ 1.5 ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನ್ನಷ್ಟು ಅರಿಶಿಣ, ಇದಿಷ್ಟನ್ನು ಹಾಕಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಹಾಕಬೇಕು. ಏನಪ್ಪ ಅದಂದರೆ ಚಾಟ್ ಮಸಾಲ, ಆ ನಂತರ ಇದಕ್ಕೆ ಕಸೂರಿ ಮೇಥಿ. ಇದೆರಡನ್ನು ಯೂಸ್ ಮಾಡೋದ್ರಿಂದ ಆ ಚಟ್ಪಟ್ಟು ಮತ್ತು ಆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ಈಗ ನೋಡಿ, ಹಾಕಿದ್ದಾಯಿತು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರೋಣ. ಸ್ವಲ್ಪ ನೀರಿನಂಶ ಇದೆ ಅನ್ಬೇಕಾದ್ರೇ ಸುಮಾರು 4 ಟೇಬಲ್ ಸ್ಪೂನ್ನಷ್ಟು ಉರ್ಗಡ್ಲೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಉರ್ಗಡ್ಲೆ ಪುಡಿ ಇಲ್ಲ ಅಂತ ಅಂದರೆ ಈ ಕಡಲೆ ಹಿಟ್ಟನ್ನು ಕೂಡ ನೀವು ಬಳಸ್ಬೋದು, ಆಯಿತಾ. ಸೊ ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ. ಸ್ಟವನ್ನು ಆಫ್ ಮಾಡಿದ್ದೀನಿ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೋಡಿ ಸ್ನೇಹಿತರೆ, ಇದು ಗಟ್ಟಿ ಇರಬೇಕು. ತೆಳು ಇತ್ತು ಅಂತ ಅಂದರೆ ನಾವು ಪರಾಟ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಈಗ ಹಿಟ್ಟು ಚೆನ್ನಾಗಿ ಮೃದುವಾಗಿ ನೆಂದಿದೆ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಮುಂಚೆ ಕಲಿಸಿದಾಗ ಸ್ವಲ್ಪ ಗಟ್ಟಿ ಇರುತ್ತೆ. ಆ ನಂತರ ಈ ಸ್ವಲ್ಪ ಹೊತ್ತು ಎತ್ತಿಟ್ರೆ ಅದು ತುಂಬ ಸಾಫ್ಟ್ ಆಗುತ್ತೆ. ಆ ನಂತರ ಈಗ ತೆಗೆದುಬಿಟ್ಟು ಒಂದ್ಸತಿ ಈ ರೀತಿ ನಾದ್ಕೊಂಡು ನಂತರ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ರೀತಿ ಒಂದು ಉಂಡೆಯನ್ನು ತೆಗೆದುಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನ ಆಕಾರಕ್ಕೆ ಒಂಚೂರು ಈ ರೀತಿ ಒತ್ಕೊಳ್ಳಿ. ಆ ನಂತರ ನಾನೇನು ಮಾಡ್ತೀನಿ, ನಾವು ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ ಏನಿದೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಹಾಕ್ಕೊಳ್ತೀನಿ, ಆಯಿತಾ. ಸೊ ಈ ರೀತಿ ಹಾಕ್ಬಿಟ್ಟು ಈಗ ನೀಟಾಗಿ ಸೈಡಲ್ಲಿ ಈ ರೀತಿ ಕವರ್ ಮಾಡ್ತಾ ಬರಬೇಕು. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿದೆಲ್ಲ. ಈ ಸಮೋಸಾಗೆಲ್ಲ ಮಾಡ್ತೀವಿ ನೋಡಿ, ಆ ರೀತಿ ಮೊಮೋಸ್ಗೆ ಸಮೋಸಾಗೆ ಮಾಡ್ತೀವಿ ನೋಡಿ, ಆ ರೀತಿ ಕವರ್ ಮಾಡ್ಕೊಳ್ತಾ ಬರಬೇಕು. ಈವನ್ ಮೋದಕ ಕೂಡ ಈ ರೀತಿ ಮಾಡ್ತಾರೆ. ಸೊ ಈಗ ನೋಡಿ, ಮೇಲ್ಗಡೆ ಎಕ್ಸ್ಟ್ರಾ ಇರೋದನ್ನ ತೆಗೆದುಬಿಟ್ಟು ಈಗ ಇದನ್ನು ಲಟ್ಟಿಸ್ತಾ ಹೋಗೋಣ. ನೋಡಿ, ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೋಬೇಕು. ತುಂಬ ಪ್ರೆಷರನ್ನು ಬಿಟ್ಟು ಲಟ್ಟಿಸ್ಕೋಬೇಡಿ, ತುಂಬ ಮಂದಕ್ಕೂ ಲಟ್ಟಿಸ್ಕೋಬೇಡಿ, ತುಂಬ ತೆಳುಗೂ ಲಟ್ಟಿಸ್ಕೋಬೇಡಿ. ಒಂದು ಮೀಡಿಯಮ್ ಆಗಿರಲಿ. ಯೂಶ್ವಲಿ ಪರಾಟ ಎಷ್ಟು ಸೈಜ್ ಇರುತ್ತೋ ಆ ರೀತಿ ಸ್ವಲ್ಪ ಮೀಡಿಯಮ್ ಆಗೇ ಇರಲಿ. ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ರೆ ಒಳಗಡೆ ಮಾಡಿರುವಂಥ ಸ್ಟಫಿಂಗ್ ಈಚೆ ಬಂದ್ಬಿಡತ್ತೆ. ಆಮೇಲೆ ತುಂಬ ಪ್ರೆಷರ್ ಕೊಟ್ಟು ಕೂಡ ಲಟ್ಟಿಸ್ಕೋಬಾರ್ದು, ಆಯಿತಾ. ಸೊ ಈಗ ನೋಡಿ, ರೆಡಿ ಆಯಿತು. ಈಗ ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಿದ್ದಾಗೇ ಈ ರೀತಿ ನಾವು ಮಾಡಿಟ್ಕೊಂಡಿರೋಂಥ ಪರಾಟಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಒಂದು ಸೈಡ್ ಆಗಿ ಇನ್ನೊಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಳ್ಳೆ ಹೊಂಬಣ್ಣಕ್ಕೆ ಕಲರ್ ತಿರುಗಿದ ನಂತರನೇ ನಾವು ಇನ್ನೊಂದು ಸೈಡು ಮಗ್ಚ್ ಹಾಕ್ಕೋಬೇಕು. ನೋಡ್ತಿದ್ದೀರಾ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈವನ್ ಬೆಣ್ಣೆ ತುಪ್ಪ ಕೂಡ ಹಾಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇದು ಒಂಥರ ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರವಾದಂಥ ರೆಸಿಪಿ. ಈವನ್ ಇದಕ್ಕೆ ಸ್ವಲ್ಪ ತರಕಾರಿಗಳನ್ನು ಹಾಕಿಬಿಟ್ಟು ಕೊಟ್ಟರು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಮೊಸರು ರಾಯ್ತ ಮಾಡೋದು ಯಾವ ರೀತಿ ಹೇಳ್ಕೊಡ್ತೀನಿ. ಇದಂತೂ ಸಿಂಪಲ್ ರೆಸಿಪಿ. ಒಂದು ಬೌಲಲ್ಲಿ ಮೊಸರು, ಆನಂತರ ಸ್ವಲ್ಪ ಉಪ್ಪು,
ಒಂದು 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಸರ್ವ್ ಮಾಡಿ. ಸಖತ್ತಾಗಿರುತ್ತೆ ಈ ರಾಯ್ತ, ಒಂಥರ ಮಸಾಲೆ ರಾಯ್ತ. ನಾನಿಲ್ಲಿ ಸೌತೆಕಾಯಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ರೆಸಿಪಿಯನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ, ಈವನ್ ಮಧ್ಯಾಹ್ನ ಊಟಕ್ಕೂ ಕೂಡ ನೀವು ಕೊಟ್ಟು ಕಳಿಸ್ಬೋದು. ಏನೂ ಆಗಲ್ಲ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಹಾಗೂ ಆರೋಗ್ಯಕರವಾದಂಥ ರೆಸಿಪಿ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಆಯಿತಾ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಿದ್ರೆ ನೀವು ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.